ಡೈಲಿ ಸಿಲಿಂಡರ್ ಎತ್ಕೊ ಹೋಗ್ಬೇಕು ಆಗ್ಬೇಕು, ಇವದೆಲ್ಲ ಹ್ಯಾಸರ್ಡ್ ಆಗಲ್ಲ. ಯಾಕಂದ್ರೆ ಆಲ್ರೆಡಿ ಅವರು ಬಿಸ್ನೆಸ್ ಮಾಡಿ ಲೇಟ್ ನೈಟ್ ಮನೆಗೆ ಹೋಗುವ ಟೈಮ್ನಲ್ಲಿನೂ ಎಲ್ಲಾನು ಎತ್ತಿ ಇಟ್ಟಿದಾಗ ಇದೊಂದು ಅವ್ರ ಕಷ್ಟ ಆಗುತ್ತೆ. ಈ ವಿಡಿಯೋದಲ್ಲಿ ಲೋ ಬಜೆಟ್ ಮೊಬೈಲ್ ಕ್ಯಾಂಟೀನ್ ಹೋಟೆಲ್ಸ್ ಪ್ರೊಡಕ್ಷನ್ ಆಗಿದ ಗುಡ್ಸ್ ವೆಹಿಕಲ್ ನಿಮ್ಗೆ ತೋರಿಸ್ತೀನಿ. ಲೈಕ್ ಟಾಟಾ ಜಿಪ್, ಮಾರುತಿ ಆಮ್ನಿಯಲ್ಲಿ ಮಾಡಿದ ಕ್ಯಾಂಟೀನ್ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗಿ ನೋಡೋಣ. ಚಿಕ್ಕ ಗಾಡಿಯಲ್ಲಿ ಬಜೆಟ್ ರೆಡಿ ಮಾಡಿದ ಯಾವ ಗಾಡಿ ಸರ್ ಇದು? ಇದೊಂದು ವೆಹಿಕಲ್ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿನಲ್ಲಿ ಮಾಡಿರೋದು. ಛೋಟಾ ಹಾತಿ ಅಂತಾರೆ ಇದಕ್ಕೆ, ಮಿನಿ ಎಲಿಫೆಂಟ್, ದಟ್ ಈಸ್ ಟಾಟಾ ಜಿಪ್. ಟಾಟಾ ಜಿಪ್ ನಲ್ಲಿ ನಾವು ಕ್ಯಾಂಟೀನ್ ಡಿಸೈನ್ ತಗೊಬಂದಿದೀವಿ. ಅದರಲ್ಲೂ ಬಹಳ ದೊಡ್ಡ ಮಟ್ಟಿಗೆ ತಗೊಬಂದಿದೀವಿ. 200 ಲೀಟರ್ಸ್ ಟ್ಯಾಂಕ್ ಕೂತ್ಕೊಳ್ಳುತ್ತೆ ಬೇಕು ಅಂದ್ರೆ ಇದರಲ್ಲಿ. ಸೊ ಈ ಡಿಸೈನ್ ನಲ್ಲಿ ನಿಮ್ಗೆ ಗೋಬಿ ಮಂಚೂರಿ ಇರ್ಬೋದು, ಪಾನಿಪುರಿ ಇರ್ಬೋದು, ಮಿನಿ ಒಂದು ಏನೋ ಎಂಟರ್ಪ್ರಿನರ್ ಒಂದು ಅಂಗಡಿ ಇಟ್ಟು ನಾನು ಯಾರ್ದೋ ಕೆಳಗಡೆ ಕೈ ಕೆಳಗಡೆ ಕೆಲಸ ಮಾಡಲ್ಲ, ನಾನು ಖುದ್ದಾಗಿ ಒಂದು ಓನರ್ ಆಗಿ ಚಿಕ್ಕದೇ ಇರಲಿ, ನಾನು ಅದಕ್ಕೆ ಅರಸ ಆಗಿರಬೇಕು ಅಂದವರು ಇಂಥ ಗಾಡಿ ಮಾಡಿ ಕಡಿಮೆ ಬೆಲೆನಲ್ಲಿ ನಿಮಗೆ ನಾವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಇಂದ ಮಾಡಿಕೊಡ್ತೀವಿ. ಮೈಸೂರಿನಲ್ಲಿ ನಿಮಗೆ ಇರೋದು ಈ ಕಂಪ್ನಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ. ಕ್ಯಾಂಟೀನ್ ಮ್ಯಾನುಫ್ಯಾಕ್ಚರರ್ಸ್. ಬರೀ ಕ್ಯಾಂಟೀನೇ ಅಲ್ಲ, ನೀವು ಯಾವುದೋ ಥರ ಡಿಸೈನ್ಸ್ ತೊಗೊಬಂದರೆ ಖಂಡಿತವಾಗ್ಲೂ ಅಂಥ ಡಿಸೈನನ್ನು ನಾವು ಲೈಗೆ ತೊಗೊಬರ್ತೀವಿ. ಬನ್ನಿ ನೋಡೋಣ ಈ ಗಾಡಿನಲ್ಲಿ ಯಾವ ಸೆಟಪ್ ಯಾವ ಥರ ಕೊಟ್ಟಿದ್ದೀವಿ ಅಂತ. ಇದರಲ್ಲಿ 2 ಒಲೆ ಕೊಟ್ಟಿದ್ದೀವಿ, ಅದು ಕಂಪ್ಲೀಟ್ SS ನಲ್ಲಿ ಮಾಡಿದ್ದೀವಿ. ಒಂದು ದೋಸೆ ತವ ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ. ಮತ್ತೆ ಲೈಟ್ಸ್ ಎಲ್ಲ ಕಡೆ 3 ಡೋರ್ ಓಪನ್ ಬರುತ್ತೆ. GI ಶೀಟ್ ಬೇಸ್ ಕೊಟ್ಟಿದ್ದೀನಿ ಇದಕ್ಕೆ. ಪ್ಲಸ್ ಇದಕ್ಕೆ ನಿಮಗೆ ರ್ಯಾಕ್ಸ್ ಬರುತ್ತೆ. ಮತ್ತೆ ಇದು ಒಂದು ಬಿಸ್ನೆಸ್ಗೆ ತಿಂಗಳಿಗೆ ಒಂದು 50-60 ಸಾವಿರ ರೂಪಾಯಿ ದುಡಿಬೇಕು ಅಂದರೆ, ಯಾರ ಕೈ ಕೆಳಗೆ ಕೆಲಸ ಮಾಡಬಾರ್ದು ಅಂದರೆ ಇಂಥ ಒಂದು ಸ್ಮಾಲ್ ಸೆಟಪ್ ಒಂದು ಬಿಸ್ನೆಸ್ಸು ನೀವೇ ಶುರು ಮಾಡ್ಬೋದು. ಸೊ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ನೀವು ಒಂದ್ಸತಿ ವಿಸಿಟ್ ಮಾಡಿದಾಗ ನಿಮಗೆ ಎಲ್ಲ ಥರ ಡಿಸೈನ್ಸು ಒಂದು ನೋಡಿ ನೀವು ಯಾವ ಥರ ಬೇಕು ಆ ಥರ ಖಂಡಿತವಾಗ್ಲೂ ಮಾಡ್ಕೋಬೋದು. ಇದರಲ್ಲೇ ಚಿಕ್ಕ ವೆಹಿಕಲ್ನಲ್ಲೇ ಹಾಟ್ ಬಾಕ್ಸ್, ಬ್ಯಾನ್ ಮೇರಿ ಈ ಥರ ಕಾನ್ಸೆಪ್ಟ್ ಬೇಕು ಅಂದ್ರೂ ಖಂಡಿತವಾಗ್ಲೂ ಅಂಥ ಡಿಸೈನ್ಸು ನಾವು ಮಾಡಿಕೊಟ್ಟಿದ್ದೀವಿ. ಸಿಂದಬಿಗೆ, ಬಳ್ಳಾರಿ ಕಡೆಗೆ, ನಿಮ್ಮ ಕಡೆಗೂ ಮಾಡಿಕೊಡ್ತೀವಿ. ಸೊ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ನೀವು ಬರಬೇಕಾಗುತ್ತೆ. ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಯಾಕಂದರೆ ನೀವು ಲೈಕ್ ಮತ್ತು ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇದ್ರೆ ಇನ್ನೂ ಹೊಸ ಡಿಸೈನ್ಸ್ ಬರುತ್ತೆ, ಅದನ್ನು ಕ್ಯಾಚಪ್ ಮಾಡೋಕ್ಕಾಗ್ಬೋದು. ಅಲ್ಲ ಸರ್, ಇದು ಫ್ಯಾಬ್ರಿಕೇಶನ್ ವರ್ಕ್ ಶುರು ಆಗಿದೆ ಈ ಗಾಡಿಗೆ. ಸರ್, ಇಲ್ಲಿ ನಮ್ಮಲ್ಲಿ ಸಿಂಗಲ್ ರೂಫ್ನಲ್ಲಿ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿನಲ್ಲಿ ಮಾತ್ರ ಸಾಧ್ಯ. ಯಾಕಂದರೆ ರೈಟ್ ಫ್ರಮ್ ದ ವೆಹಿಕಲ್, ಈವನ್ ಇಟ್ಸ್ ಎ ಕಾಂಬೋ. ವೆಹಿಕಲು ನಾವೇ ಕೊಡ್ತೀವಿ, ಬಾಡಿ ಕೋಚು ನಾವೇ ಮಾಡಿಕೊಡ್ತೀವಿ, SS ವರ್ಕು ನಾವೇ ಮಾಡಿಕೊಡ್ತೀವಿ, ಪೇಂಟಿಂಗ್ ಸೆಟಪ್ಪು ನಾವೇ ಮಾಡಿಕೊಡ್ತೀವಿ. ಪ್ರತಿಯೊಂದು ಈವನಿಂಗ್, ಲೇಬಲಿಂಗ್, ಯುವರ್ ಲೋಗೋ ಡಿಸೈನಿಂಗ್, FICCI ಲೈಸೆನ್ಸು, ಫುಡ್ ಲೈಸೆನ್ಸು, ಪ್ರತಿಯೊಂದು ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್, FC, ಇದು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿನಲ್ಲಿ ಮಾತ್ರ ಸಾಧ್ಯ. ಸೊ ಇಟ್ಸ್ ಆಲ್ಮೋಸ್ಟ್ ಆರ್ಡರ್ ಆಗಿರೋ ವೆಹಿಕಲ್. ಕಿಚನ್ ಸೆಟಪ್ ಮಿಷಿನರೀಸ್ ಎಲ್ಲ ಹಾಕಿದ್ದೀವಿ ನಾವು. ಕಂಪ್ಲೀಟ್ SS ವರ್ಕ್ ಎಲ್ಲ ಇಲ್ಲೇ ಆಗೋದು. ಈವನ್ ಸೆಟಪ್ಪು, ಎನಿ ಡಿಸೈನಿಂಗು, ಪ್ರತಿಯೊಂದು ಇದು ಹೊಸ ಡಿಸೈನ್ ಬರ್ತಾರದು. ಸೊ ಒಂದು ಡಿಸೈನ್ ಇದು ಯಾಕೆ ಅಂದರೆ ಇದು ಕಂಪ್ಲೀಟ್ ಡೋರ್ ಓಪನ್ ಮಾಡಿ ಇದಕ್ಕೆ ನೀವು ನೇಮ್ ಪ್ಲೇಟ್ ಹಂಗೆ ಮಾಡ್ಬೋದು ಇದು. ಸೊ ಇದು ಸ್ವಲ್ಪ ವರ್ಕ್ ಮಾಡ್ತಾರೆ. ದಿಸ್ ಈಸ್ ಓಲ್. ಇದು ನೀವು ಡೋರ್ ಓಪನ್ ಮಾಡಿ ಇದನ್ನೇ ನೇಮ್ ಪ್ಲೇಟ್ ಆಗುತ್ತೆ. ಓಕೆ, ಇದಕ್ಕೂ ಸಹ ನೀವು ನೇಮ್ ಪ್ಲೇಟಿಂಗ್ನಲ್ಲಿ ವಿತ್ ಲೈಟಿಂಗ್ಸ್ ಬೇಕು ಅಂದರೆ ಮಾಡ್ತೀವಿ. ಇದೇ ಡೋರ್ ತಿರ್ಗಾ ಓಪನ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಡೋರ್ ಆಗುತ್ತೆ. ಡೋರ್ ಎತ್ತಾಗ ಇದೇನೇ ನಿಮಗೆ ನೇಮ್ ಪ್ಲೇಟ್, ಡಿಸ್ಪ್ಲೇ ಬೋರ್ಡು ಆಗುತ್ತೆ, ನಿಮ್ ಬ್ರ್ಯಾಂಡಿಂಗ್ಗೋಸ್ಕರ ಆಗುತ್ತೆ ಸರ್. ಇಲ್ಲಿ ಏನ್ ಮಾಡ್ತಾರೆ ಸರ್? ಇದು SS ವರ್ಕ್ ನಲ್ಲಿ ನಾವು ಏನಂದ್ರೆ ಕಂಪ್ಲೀಟ್ ಬೆಂಡಿಂಗ್ ಮಿಷಿನ್ಸ್ ಹಾಕಿದೀವಿ. ನಿಮ್ಮ ಒಂದು ಕಿಚನ್ ಸೆಟಪ್ಗೋಸ್ಕರ ಈ ತರ ಬೆಂಡಿಂಗ್ ಎಲ್ಲ ಮಾಡಬೇಕಾಗುತ್ತೆ.
ಇದು ಇಲ್ಲೇನೆ ಆಗುತ್ತೆ. ಬಹಳ ಜನ ಹೊರಗಡೆ ಕಳಿಸಿ ಅದೆಲ್ಲ ಮಾಡುತ್ತೆ. ಸೈಡ್ ಪ್ಯಾನಲ್ಸ್ ಇಲ್ಲಿಂದ ಫಿನಿಶ್ಡ್ ಪ್ರಾಡಕ್ಟ್ ರೆಡಿ ಆಗ್ತಾ ಇದಲ್ಲ, ಕಂಪ್ಲೀಟ್ ಪ್ಯಾನಲ್ಸ್ ರೆಡಿ ಆಗಿ ಇದು ಇಲ್ಲಿ ನಿಮ್ಗೆ ಏನು ಅಡ್ವಾಂಟೇಜ್ ಅಂದ್ರೆ ಇದೇ ಕಾಸ್ಟ್ ಡೌನ್. ಯಾಕಂದ್ರೆ ಪ್ರತಿ ಒಂದು ಒಂದೇ ಕಡೆ ಆಗೋದ್ರಿಂದ ನಿಮ್ಗೆ ಕಾಸ್ಟ್ ಡೌನ್ ಆಗುತ್ತೆ. ನಾವು ಆ ಕಾಸ್ಟ್ ಡೌನ್ ಮಾಡೋಕ್ಕೋಸ್ಕರ ಬಲ್ಕ್ ಆಗಿ ಮಾಡ್ತಾ ಇದೀವಿ, ವೆರಿ ಬಿಗ್ ವೇ ಮಾಡ್ತಾ ಇದೀವಿ. ಮೋರ್ ದನ್ 100+ vehicles per month we are giving the deliveries to the customers. So we are thinking of to bigger our manufacturing production also. For that one more unit we are doing it. ಪ್ರತಿ ಸತಿ ಹೇಳ್ತೀನಿ, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ನನ್ನ ಕಂಪ್ನಿಗೆ ಒಂದ್ಸತಿ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಬೇಕಿರೋ ಐಡಿಯಾಸ್ ನೀವು ಕಂಡಿರೋದನ್ನು ನೆನಸ್ ಮಾಡೋಕ್ಕೆ ಸಾಧ್ಯ. ಮೈಸೂರಿನಲ್ಲಿ ಬಂದರೆ ಮಾತ್ರ ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ಅದಕ್ಕೆ ವಾಟ್ಸಪ್ ಮಾಡಿ. ನೀವು ಏನು ಬೇಕೋ ಅದು ನೀವು ವಾಟ್ಸಪ್ ಮಾಡಿಟ್ಟಿದ್ರೆ ವಿತಿನ್ 24 hours ನಮ್ಮ ಆಫೀಸ್ ಸಿಬ್ಬಂದಿಗಳು ನಿಮ್ಗೆ ರಿಪ್ಲೈ ಮಾಡ್ತಾರೆ. ಸರ್, ಇದು ಆಮ್ನಿಯಲ್ಲಿ ನೀವು ಫುಡ್ ಕಾರ್ಟ್ ರೆಡಿ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್, ಎಲ್ಲರೂ ನಾವು ದೊಡ್ಡ ದೊಡ್ಡ ಫುಡ್ ಟ್ರಕ್ಸ್ ಮಾಡ್ತಾ ಇದ್ವಿ. ಒಂದು ಮಿನಿ ವೆಹಿಕಲ್ಸ್ನಲ್ಲಿ ಆಪೇನಲ್ಲಿ ಸ್ವಲ್ಪ ಕಡಿಮೆ ರೇಟ್ ಲೋ ಬಡ್ಜೆಟ್ಗೆ ನೀನು ಗಾಡಿ ಬೇಕು ಅಂತ ಹೇಳಿದ್ರು. ಸೊ ಲೋ ಬಡ್ಜೆಟ್ಗೆ ಇವತ್ತು ಕಸ್ಟಮರ್ಸ್ಗೆ ನಾವು ಒಳ್ಳೆ ವೆಹಿಕಲ್ಸ್ ತೊಗೊಬಂದಿದ್ದೀನಿ. ಓಮ್ನಿನಲ್ಲೂ ಸಹ ಈ ಥರ ಒಂದು ಕಾನ್ಸೆಪ್ಟ್ನಲ್ಲಿ ನಾವು ತೊಗೊಬಂದಿದ್ದೀವಿ. ಇದರಲ್ಲಿ ನಿಮಗೆ ಅವ್ರ ಕಸ್ಟಮರ್ ಆ್ಯಕ್ಚುಲಿ ಗಾಡಿ ಕೊಟ್ಟು ಕಳಿಸಿ ಅವರೇ ಮಾಡಿಸಿದ್ರು. ಸೊ ಫ್ರೆಂಡ್ಸ್, ನಾವೇ ಗಾಡಿ ಪ್ರತಿಯೊಂದು ಇಲ್ಲಿ ಕಾಂಬೋ ಕಟ್ತೀವಿ. ಬಟ್ ನಿಮ್ಮ ಹತ್ರ ವೆಹಿಕಲ್ಸ್ ಇದೆ, ನನಗೆ ಜಸ್ಟ್ ಬಾಡಿ ಕೋಚ್ ಮಾಡಿಕೊಡ್ಬೇಕು ನಿಮ್ಮ ಡಿಸೈನ್ ಪ್ರಕಾರ ಅಂದರೆ ಖಂಡಿತವಾಗ್ಲೂ ನಿಮ್ಮ ಡಿಸೈನ್ ಪ್ರಕಾರ ನಾವು ಕೋಚಸ್ ಕಟ್ಕೊಡ್ತೀವಿ. ಅದಕ್ಕೆ ನೀವು ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಗೆ ಒಂದ್ಸತಿ ಬರಬೇಕಾಗುತ್ತೆ. ಯಾಕಂದರೆ ನಾವು ಕೌನ್ಸಿಲ್ ಮಾಡಿ ನಮ್ಮ ಹತ್ರ ಇರೋ ಡಿಸೈನ್ಸನ್ನು ಪ್ರತಿಯೊಂದು ತೋರಿಸಿ ಅದರಲ್ಲಿ ನಿಮಗೆ ಬೇಕಿರೋ ಡಿಸೈನ್ಸು ನಾವು ಡಿಸೈನ್ ಮಾಡಿ ನಿಮಗೆ ಒಂದು ಬ್ಲೂ ಪ್ರಿಂಟ್ ಮಾಡಿಕೊಡ್ತೀವಿ. ಆವಾಗ ನಿಮಗೆ ಓಕೆ ಆಯಿತು ಅಂದರೆ ಅದ್ರ ಪ್ರಕಾರ ಬಾಡಿ ಕೋಚ್ ರೆಡಿ ಆಗುತ್ತೆ. ಸೊ ಫ್ರೆಂಡ್, ಇವ್ರು ಸಿಂಪಲ್ ಆಗಿ ಓಮ್ನಿನಲ್ಲಿ ಮಾಡಿಸಿದ್ದಾರೆ. ಒಂದು SS ಟೇಬಲ್ಲು ಅವ್ರು ಏನು ಪ್ರಿಪೇರ್ ಮಾಡಿರ್ತಾರೆ ಅದು ಅವರು ಇಲ್ಲಿ ಸರ್ವ್ ಮಾಡೋಕ್ಕೆ ಲೈಕ್ ಬೋಂಡೆ ಬಜ್ಜಿ ಅದು ಏನಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಡಿಸ್ಪ್ಲೇಗೋಸ್ಕರ ಇಟ್ಟವ್ರೆ. ಇದು ಆ್ಯಕ್ಚುಲಿ 3-in ಕಾನ್ಸೆಪ್ಟ್ಸ್ ಡೋರು. ಬೇಕು ಅಂದರೆ ನೀವು ಇದು ಓಪನ್ ಮಾಡ್ಬೋದು, ಇಲ್ಲ ಲೆವೆಲ್ಲು ಇಟ್ಕೋಬೋದು, ಇಲ್ಲ ಕಂಪ್ಲೀಟ್ ಓಪನ್ ಮಾಡಿಬಿಡ್ಬೋದು, ಇಲ್ಲ ಇದು ಕ್ಲೋಸ್ ಸಿಸ್ಟಮ್ನಲ್ಲಿನೂ ನೀವು ಈ ಥರ ಮಾಡಿ ಇಡ್ಬೋದು. ಈ ಥರ ಕಾನ್ಸೆಪ್ಟ್ನಲ್ಲಿ ಮಾಡ್ತೀರಾ ಅಂದ್ರೂ ಈ ಥರ ಕಾನ್ಸೆಪ್ಟ್ನಲ್ಲಿ ರೆಡಿ ಆಗುತ್ತೆ. ಹಿಂಗೆ ಇಟ್ಕೋಬೋದು. ಇಲ್ಲಿ ನೀವು ಏನಾದರೂ ನಿಮ್ಮ ಹೋಟೆಲ್ ಹೆಸರು ಇಲ್ಲ ಊಟ ಏನು ನೀವು ಮಾಡ್ತೀರಾ, ಏನು ಪ್ರಿಪೇರ್ ಮಾಡ್ತೀರಾ ಆ ಮೆನುನ ಡಿಸ್ಪ್ಲೇ ಇಲ್ಲೂ ಸಹ ಮಾಡ್ಬೋದು. ಮತ್ತು ಇಲ್ಲಿ ಲೈಟಿಂಗ್ ಬೋರ್ಡ್ಸ್ ಥರ ಕಾಂಬಿನೇಷನ್ನಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ ಭಾಳ ಕಸ್ಟಮರ್ಗೆ. ಅಲ್ಲಿ ಸ್ಟಿಕರಿಂಗ್ ಟೈಪು ಆ ಥರ ಮಾಡಿಕೊಡ್ಬೋದು. ಪ್ಲಸ್ ಒಂದು ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ. ಈ ಥರ ಒಂದು ಕಾನ್ಸೆಪ್ಟ್ನಲ್ಲಿ ವಾಟರ್ ಟ್ಯಾಂಕು ಸಹ ನಿಮಗೆ 100 ಲೀಟರ್ಸ್ ಕೊಡ್ತೀವಿ. ಸೊ ಫ್ರೆಂಡ್ಸ್, ಈ ಥರ ಒಂದು ಡಿಸೈನ್ ಕಂಪ್ಲೀಟ್ SS-ನಲ್ಲಿ ಮಾಡಿದ್ದೀವಿ. ನೀವು ನೋಡ್ಬೋದು, ಬೇಸ್ ಎಲ್ಲ ಕಂಪ್ಲೀಟ್ 304 ಸ್ಟೀಲ್ನಲ್ಲಿ ಯೂಸ್ ಮಾಡ್ತೀವಿ. ಬೇಸ್ ಹೆವಿ ಗೇಜ್ ಇರುತ್ತೆ. ನಿಮಗೆ ಆಲ್ಮೋಸ್ಟ್ 16 ಗೇಜ್ ಬೇಸ್ ಹಾಕ್ಕೊಡ್ತೀನಿ. ಪ್ಲಸ್ ಲೈಟ್ ಸುತ್ತ ಹಾಕ್ಕೊಡ್ತೀನಿ. ಒಂದು ರ್ಯಾಕ್ ಸೈಡ್ ಶೆಲ್ಫ್ ವಿತ್ ಸ್ವಿಚ್ ಬೋರ್ಡ್ ಕಾನ್ಸೆಪ್ಟು. ಇದರಲ್ಲಿ ನಿಮಗೆ ಒಲೆ ಮತ್ತು ದೋಸೆ ತವಾ ಈ ಥರ ಬೇಕು ಅಂದ್ರೂ ಖಂಡಿತವಾಗ್ಲೂ ಮಾಡಿಕೊಡ್ತೀವಿ. ಇದರದ್ದು ಬೆಲೆ ನೀವು ಯೋಚನೆ ಮಾಡಿ, ನೀವೇ ಗಾಡಿ ಖುದ್ದಾಗಿ ತೊಗೊಬಂದರೆ ಒಂದು 85,000ಗೆ ಈ ರೇಂಜ್ನಲ್ಲಿ ಕಂಪ್ಲೀಟ್ ಸೆಟಪ್ ನಾವೇ ಮಾಡಿಕೊಡ್ತೀವಿ. ಸೊ ಇದಕ್ಕೋಸ್ಕರ ನಿಮ್ಮ ಗಾಡಿ ತೊಗೊಬರ್ಬೇಕಾಗುತ್ತೆ. ಆಟೋ ಸಹ ನಾನು ತೋರಿಸ್ತಾ ಇದ್ದೀನಿ, ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಐತೆ. ಅದೂ ಸಹ ನಿಮಗೆ 1,10,000 1,25,000ನಲ್ಲಿ ವಿತ್ ಕಿಚನ್ ಸೆಟಪ್, ವಿತ್ ಲೈಟಿಂಗ್, ವಿತ್ ಪೇಂಟಿಂಗ್, ಕಸ್ಟಮೈಸ್ ಪ್ರತಿಯೊಂದು ಸಿಗುತ್ತೆ. ಸರ್, ಇದು ಯಾವ ಮಾಡೆಲ್ ಗಾಡಿ ಏನು ಕೆಲಸ ನಡೀತಾ ಇದೆ ಸರ್? ನಮ್ಮ ಹತ್ರ 2011 ಮಾಡಲ್, ಇದು 12 ರಿಜಿಸ್ಟ್ರೇಷನ್. ಇದು ಕಸ್ಟಮರ್ ಆರ್ಡರ್ ಪ್ರಕಾರ ವಿತ್ ಕಂಪ್ಲೀಟ್ ACP ಶೀಟ್ ಜೊತೆ ಡಬಲ್ ಸಿಲಿಂಡರ್ ಜೊತೆ ಕಾನ್ಸೆಪ್ಟ್ನಲ್ಲಿ ಮಾಡಿರೋದು ಮೂವೇಬಲ್ ರ್ಯಾಕ್ ಕಾನ್ಸೆಪ್ಟ್. ಇದರಲ್ಲಿ 200 ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ. ಈ ಕ್ಯಾಂಟೀನ್ ಆ್ಯಸ್ ಪರ್ ಕಸ್ಟಮರ್ ವೈಸು ಅವ್ರು ನೀವು ಏನು ಕಲರ್ ಕೇಳ್ತೀರಾ ಆ ಕಲರ್ ಕಾಂಬಿನೇಷನ್ನಲ್ಲಿ ನಾವು ಕೊಡ್ತೀವಿ. 200 ಲೀಟರ್ಸ್ ವಾಟರ್ ಟ್ಯಾಂಕ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಇದಕ್ಕೆ ಲಾಕ್ ಮಾಡಿದ್ದೀವಿ. ಓಕೆ ಫೈನ್. ಸೊ ಇದನ್ನ ಬಂದ್ಬಿಟ್ಟು ಮೂವೇಬಲ್ ರ್ಯಾಕ್ ಕೊಟ್ಟಿದ್ದೀವಿ. ಮೂವೇಬಲ್ ರ್ಯಾಕ್ ವಿತ್ ನಿಮಗೆ 4 ಪಾಟ್ಸ್ ಬರುತ್ತೆ. ಇದರಲ್ಲಿ ವರ್ಕ್ ಇನ್ನೂ ಆಗ್ತಾ ಐತೆ. ಯಾಕಂದರೆ ACP ಶೀಟ್ ಫಿನಿಶಿಂಗಲ್ಲಿ ಕೊಟ್ಟಿದ್ದೀವಿ. ACP ಶೀಟ್ ಫಿನಿಶಿಂಗ್ ನೀವು ಯಾವ ಕಲರ್ ಕೇಳ್ತೀರಾ ಆ ಕಲರ್ನಲ್ಲಿ ಕೊಡ್ತೀವಿ. ಅದು ಎಲ್ಲ ಶೀಟ್ ಕವರಿಂಗ್ ನಾನು ವೆಲ್ ದ ಟೈಮ್ ಆಫ್ ಡೆಲಿವರಿ ಮಾಡಿಕೊಡೋದು. ಸೊ ಈ ರ್ಯಾಕು ನೀವು ಪುಷ್ ಮಾಡಿ ತಿರ್ಗಾ ವಾಪಸ್ ತೊಗೋಬೋದು. ಕ್ಲೋಸ್ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ. ಸೊ UPS ನೀವು ಏನಾದರೂ ಬ್ಯಾಟ್ರಿ ಏನಾದ್ರು ಇಡಬೇಕು ಅಂದರೆ ಇಲ್ಲಿ ಸ್ಟೋರ್ ಮಾಡ್ಬೋದು, ಇಲ್ಲ ನಿಮ್ಮ ಪೇಪರ್ ಪ್ಲೇಟ್ಸ್ ಆ ಥರ ಕಾನ್ಸೆಪ್ಟ್ ಇದ್ರೂ ನೀವು ಮಾಡ್ಬೋದು. ಈ ಸ್ಟೋರೇಜ್ ಪ್ಲೇಸ್ ಕೊಟ್ಟಿದ್ದೀವಿ. ಈ ಕಡೆ ಫಿಕ್ಸೆಟ್ ಇದೆ, ಯಾಕಂದರೆ ಕಿಚನ್ ಸೆಟಪ್ ಬರುತ್ತೆ. ಸೊ ಬ್ಯಾಕ್ ಸೈಡ್ ನಾನು ಇದು ನಿಮಗೆ ಇದು ಕೊಟ್ಟಿದ್ದೀವಿ. ಸೊ ಸಿಲಿಂಡರ್ ಲೋಡಿಂಗ್ ಅನ್ಲೋಡಿಂಗ್ ಬರುತ್ತೆ.
ಸೊ ಡೈಲಿ ಸಿಲಿಂಡರ್ ಎತ್ಕೊ ಹೋಗ್ಬೇಕು ಆಗಬೇಕು, ಇವದೆಲ್ಲ ಹ್ಯಾಸರ್ಡ್ ಆಗಲ್ಲ. ಯಾಕಂದರೆ ಆಲ್ರೆಡಿ ಅವರು ಬಿಸ್ನೆಸ್ ಮಾಡಿ ಲೇಟ್ ನೈಟು ಮನೆಗೆ ಹೋಗುವ ಟೈಮ್ನಲ್ಲಿನೂ ಎಲ್ಲಾನು ಎತ್ತಿ ಇಟ್ಟಿದಾಗ ಇದೊಂದು ಅವ್ರಿಗೆ ಕಷ್ಟ ಆಗುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಟು ನಿಮ್ಗೆ ಈಸಿ ಆಗ್ಬೇಕು ಕಸ್ಟಮರ್ಗೆ ಆ ಥರ. ಸೊ ವೈರ್ ಇಲ್ಲಿಗೆ ಬಿಟ್ಟಿದ್ದೀವಿ ನಾವು ಸಿಲಿಂಡರ್ದು. ಸೊ ಇಲ್ಲಿಂದಲೇ ನೀವು ಲೋಡಿಂಗು ಅನ್ಲೋಡಿಂಗು ಎರಡು ಕಡೆದೂ ಸಿಲಿಂಡರ್ಸ್ಗೆ ಮಾಡ್ಬೋದು. ಪ್ಲಸ್ ಎಕ್ಸ್ಟ್ರಾ ಸಿಲಿಂಡರ್ ಯಾವಾಗಲೂ ಸ್ಟೋರು ಇಡ್ಬೋದು. ನೀವು ಅರ್ಜೆಂಟ್ ಖಾಲಿ ಆಗಾಯ್ತು ಇನ್ನೊಂದು ಯೂಸ್ ಮಾಡಬೇಕು ಅಂದರೆ ಯು ಕ್ಯಾನ್ ಸ್ಟೋರ್ 1 more ಸಿಲಿಂಡರ್. ಸೊ ಇದು ಆರ್ಡರ್ ಪ್ರೈಸ್ ಮೇಲೆ ಆಗಿರೋದು. ಕಸ್ಟಮರ್ಗೆ ವರ್ಕ್ ನಡೀತಾ ಐತೆ, ಇನ್ನೂ ವೈರಿಂಗು ಇಂಟೀರಿಯರು ಎಲ್ಲ. ಸೊ ಇದು ಬಂದ್ಬಿಟ್ಟು ಸ್ಟೋರೇಜ್ ಪ್ಲೇಸ್ ಇನ್ನೊಂದು ಕೊಟ್ಟಿದ್ದೀವಿ. ಪೇಪರ್ ಪ್ಲೇಟ್ಸು ಬೇರೆ ಏನಿದ್ರು ವಿಶಾಲವಾಗಿ ಉದ್ದ ಕಂಪ್ಲೀಟ್ ಇದೆ. ಡೋರ್ ಎಷ್ಟಿದೆ ಅಷ್ಟೇ ಅಲ್ಲ ಸ್ಟೋರೇಜ್ ಪ್ಲೇಸು. ಈವನ್ ಇಂಟೀರಿಯರ್ ನಿಮಗೆ ಕಂಪ್ಲೀಟ್ ಒಳಗಡೆ ಸ್ಪೇಸ್ ಸಿಗುತ್ತೆ. ಸೊ ಆಸ್ ಯೂಶುವಲ್ ನಾವು ಕಸ್ಟಮರ್ಗೆ ಹೇಳ್ದಂಗೆ ಬೇಸ್ ಎಲ್ಲ ಕಂಪ್ಲೀಟ್ GI ಶೀಟ್ ಮಾಡಿರ್ತೀನಿ. ಇದು ರಶ್ ಪ್ರೂಫ್ ಸಿಸ್ಟಮು ಇಲ್ಲ, ಕಂಪ್ಲೀಟ್ ACP ಶೀಟ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ವೈರಿಂಗ್ ವರ್ಕ್ ನಡೀತಾ ಐತೆ. ಸೊ ನಮ್ಮ ಸ್ಕಿಲ್ಡ್ ಪರ್ಸನ್ ಇವರು ಸೂಫಿಯಾನ್ ಅಂತ ಹೇಳ್ಬಿಟ್ಟು he is looking after all. ಸೊ ನಾವು ನಿಮ್ಗೆ ಯಾವ ಥರ ಡಿಸೈನ್ಸ್ ಲೈಟಿಂಗ್ಸು ಎಲ್ಲ ಬೇಕು ಅಂದಾಗ ಕೌನ್ಸಿಲ್ ಮಾಡೋಕ್ಕೆ ನಾವು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, SS ಡಿಪಾರ್ಟ್ಮೆಂಟ್ ಬೇರೆ ಇದೆ. ಸೊ ಅವ್ರು ನಿಮಗೆ ಇನ್ವಾಲ್ವ್ ಆಗಿ ಅವ್ರ ಐಡಿಯಾಸ್ ಕೊಡ್ತಾರೆ. ಲೈಟಿಂಗ್ ಸೆಟಪ್ನಲ್ಲಿ ನಿಮ್ಗೆ ಯಾವ ಥರ ಬೇಕು ಅಂದರೆ ಇವ್ರು ಇನ್ವಾಲ್ವ್ ಆದರೆ ಕಂಪ್ಲೀಟ್ ನಿಮಗೆ ಎಲೆಕ್ಟ್ರಿಕಲ್ ಬಗ್ಗೆ ಇವ್ರು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಯಾವ ಥರ ಬೇಕು ಇವ್ರು ಖಂಡಿತವಾಗ್ಲೂ ಕೋಆಪ್ರೇಟ್ ಮಾಡ್ತಾರೆ. ಸೊ ಇಲ್ಲಿ SS ಸಿಸ್ಟಮ್ನಲ್ಲಿ ನಾವು ಕಿಚನ್ ಸೆಟಪ್ ನೋಡಿದಾಗ ಇದು ನಾವು ಒಂದು ದೋಸೆ ತವ ಕೊಟ್ಟಿದ್ದೀವಿ. ಇದಕ್ಕೆ ಒಂದು ವಾಟರ್ ಚಾನಲ್. ಇವಾಗ ದೋಸೆ ಯೂಸ್ ಮಾಡಿ ಅವ್ರು ನೀರೆಲ್ಲ ಮಾಡಿ ವೇಸ್ಟೇಜ್ ಹೋಗ್ಬೇಕು ಅಂದರೆ ಭಾಳ ಜನ ಹಂಗಂಗೆ ಮಾಡ್ಬಿಡ್ತಾರೆ. ಇದು ಸಪ್ರೇಟ್ ನಿಮ್ಮ ನೀರೇನು ಬರುತ್ತೆ ಇದು ಇಲ್ಲಿ ಒಂದು ಪೆನಲ್ ಆ ಥರ ಕೊಟ್ಟಿದ್ದೀವಿ. ವೇಸ್ಟ್ ನೀರೆಲ್ಲ ಬಂದು ಟ್ಯಾಪಿಂದ ಹೋಗುತ್ತೆ. 2 ಬರ್ನರ್ಸ್ ಕೊಟ್ಟಿದ್ದೀವಿ. SS ಸ್ಟೀಲ್ ವರ್ಕ್ ಮಾಡಿದ್ದೀವಿ. ವರ್ಕಿಂಗ್ ಟೇಬಲ್ ಕೊಟ್ಟು ಒಂದು ಮಧ್ಯಕ್ಕೆ ಫ್ರಂಟ್ ಇವ್ರಿಗೆ ವಾಶ್ ಬೇಸಿನ್ ಬೇಕು, ಇನ್ನೂ ಒಂದು ಟ್ಯಾಪ್ ಇಟ್ಟಾಗುತ್ತೆ. ಸೊ ಎಲ್ ಶೇಪ್ ನಿಮಗೆ ಕಂಪ್ಲೀಟ್ ರ್ಯಾಕ್ಸ್ ಕೊಟ್ಟಿದ್ದೀವಿ, ಶೆಲ್ಫ್ಸು. ಈವನ್ ACP ಶೀಟ್ಸು ಇದೆಲ್ಲ ನಿಮಗೆ ವೆರಿ ಆಸಮ್ ಆಗಿ ಕಾಣುತ್ತೆ. ಇದು ಫಿನಿಶ್ ಆದಮೇಲೆ ಗಾಡಿ ಖಂಡಿತವಾಗಿ ಒಂದು ಶೂಟ್ ಮಾಡೋಣ ಇನ್ನೊಂದು ನಿಮ್ಮ ರೀಲ್ನಲ್ಲಿ. ಸೊ ಫ್ರೆಂಡ್ಸ್, ನಾನು ಹೇಳೋದು ಒಂದೇ, ಈ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಯಾಕಂದರೆ ಒಳ್ಳೆ ಡಿಸೈನ್ಸು ನಿಮಗೆ ತೊಗೊಬರ್ಕೊಡ್ಬೇಕು ಅಂದರೆ ಡೋರ್ ಸ್ಟೆಪ್ಸ್ಗೆ ಮೈಸೂರು ಸ್ಟುಡಿಯೋ ಚಾನಲ್ನಲ್ಲಿ ನಿಮಗೆ ಅಪ್ ಟು ಕ್ಯಾಂಟೀನ್ಸ್ ಬಗ್ಗೆ ಎಲ್ಲ ಬರುತ್ತೆ. ಆಲ್ ಅರೇಂಜ್ಮೆಂಟ್ಸ್ ವಿತ್ ಡಾಕ್ಯುಮೆಂಟ್ ಇನ್ಕ್ಲೂಡಿಂಗ್ ವೆಹಿಕಲ್ ರಿನೋವೇಷನ್, ಈವನ್ ಬಾಡಿ ಕೋಚ್ ಇರ್ಬೋದು, ರೀಸ್ಟೋರ್ ಇರ್ಬೋದು, ರೀಫರ್ಬಿಶ್ಮೆಂಟ್ ಇರ್ಬೋದು, ಪ್ರತಿಯೊಂದು ಇನ್ ಸಿಂಗಲ್ ರೂಫ್. ಅದು ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿ ಮೈಸೂರಿನಲ್ಲಿ ಆಗುತ್ತೆ. ಸೌತ್ ಇಂಡಿಯಾ ಲೆವೆಲ್ಗೆ ನೀವು ಹೆಮ್ಮೆ ಪಡಿಸಿದ್ದೀರಾ, ಪ್ರೈಡ್ ಆಫ್ ಕರ್ನಾಟಕ ಕೊಟ್ಟು. ಸೊ ಈ ಸತಿ ವಿ ಆರ್ ಲುಕಿಂಗ್ ಫಾರ್ ನ್ಯಾಷನಲ್ ಲೆವೆಲ್. ಸೊ ಇಂಡಿಯಾ ಲೆವೆಲ್ಗೆ ಒಂದು ಮೇಕಿಂಗ್ ಇನ್ ಎ ಚೀಪೆಸ್ಟ್ ಪ್ರೈಸ್ ದ ಕ್ಯಾಂಟೀನ್ಗೆ ಒಂದು ಅವಾರ್ಡ್ ತೊಗೊಳ್ಳೋಣ ಅಂತ ನಾವು ಮಾಡಿದ್ದೀವಿ. ಒಳ್ಳೊಳ್ಳೆ ಕಾನ್ಸೆಪ್ಟ್ ನೀವು ಬರ್ತಾ ಇದ್ದೀರಾ. ಸೊ ಒಳ್ಳೊಳ್ಳೆ ಕಾನ್ಸೆಪ್ಟು ನೀವು ತೊಗೊಬನ್ನಿ. ಖಂಡಿತವಾಗ್ಲೂ ಕ್ಯಾಂಟೀನ್ಸ್ ಅಂತ ಸೀಮಿತ ಆಗಬೇಡಿ. ಏನೇನು ಹೊಸ ಡಿಸೈನ್ಸ್ ಇದೆಯೋ, ಲೈಕ್ ನಾವು ಬಕೆಟ್ ಶಾಪ್ ಮಾಡಿದ್ದೀವಿ, ಗಾರ್ಮೆಂಟ್ ಶಾಪ್ ಮಾಡಿದ್ದೀವಿ, ಫುಟ್ವೇರ್ ಶಾಪ್ ಮಾಡಿದ್ದೀವಿ, ಈವನ್ ಬೆಲ್ಟ್ ಸೆಲ್ಲಿಂಗ್ ಶಾಪ್, ಈವನ್ 2-wheeler ಸೀಟ್ ಸ್ಟಿಚಿಂಗ್ ಶಾಪ್, ಈ ಥರ ಪ್ರತಿಯೊಂದು ಬರ್ತಾ ಇದೆ. ಇದಕ್ಕೋಸ್ಕರ ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಚಾನಲನ್ನು ಖಂಡಿತವಾಗ್ಲೂ ಮರಿಬೇಡಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ, ಅದಕ್ಕೆ ವಾಟ್ಸಪ್ ಮಾಡಿ ನಿಮ್ಗೆ ಏನು ಬೇಕು ಅದನ್ನು, ಅದು ವಿ ವಿಲ್ ರಿಪ್ಲೈ ಯು ವಿದಿನ್ 24 hours.